ಅಸಲಿ ಸೂತ್ರಧಾರ ಯಾರು ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವ ಆಗ್ತಾ ಇದೆ. ಇಲ್ಲಿ ನಮಗೆ ಕೇಳೋಕ್ ಸಿಗೋ ಹೆಸರು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೂ ಈ 5 ಮುನಿಸಿಗೂ ಏನ್ ಕಾರಣ? ಅಲ್ಲೇ ಇರೋದು ಇಂಟ್ರೆಸ್ಟಿಂಗ್ ಸಂಗತಿ. ಕೋಲಾರ ಕ್ಷೇತ್ರ ವ್ಯಾಪ್ತಿಯ ರಾಜಕೀಯದ ಒಂದು ಕ್ವಿಕ್ ಹಿನ್ನೋಟದ ಜೊತೆಗೆ ಯಾಕೆ ಸಿದ್ದರಾಮಯ್ಯ ಅವರು ಇಲ್ಲಿ ಸೂತ್ರಧಾರರು ಅಂತ ಹೇಳಿ ಅನ್ನಿಸ್ಕೊಳ್ತಿದ್ದಾರೆ ಅನ್ನೋ ಅಂಶವನ್ನ ಗಮನಿಸ್ತಾ ಹೋಗೋಣ. ಕೋಲಾರ ಬೃಹನ್ನಾಟಕದ ಹಿಂದೆ ಸಿದ್ದರಾಮಯ್ಯ ಅವರ ಮಾಸ್ಟರ್ ಮೈಂಡ್ ಇದೆಯಾ? ಇವತ್ತಾದ ಇಡೀ ಪ್ರಹಸನ ಪ್ರೀ ಪ್ಲಾನ್ಡ್ ಆಗಿತ್ತಾ ಅನ್ನೋ ಚರ್ಚೆ ಇದೀಗ ರಾಜಕೀಯ ವಲಯದಲ್ಲಿ ಬಿರುಸಾಗಿ ಕೇಳೋಕ್ ಸಿಗ್ತಾ ಇದೆ. ಬಂಡೆದ್ದವರಿಗೂ KH ಮುನಿಯಪ್ಪ ಅವರಿಗೂ ಆಗೋದಿಲ್ಲ. ನಾನಾಗ್ಲೇ ವಿವರಿಸ್ತಾ ಇದೆ, ಕಾರಣಗಳು ಒಬ್ಬೊಬ್ಬರದ್ದು ಒಂದೊಂದು ರೀತಿಯಲ್ಲಿ. ಸುಧಾಕರ್ ಅವರಂತೂ ನೇರವಾಗಿ ಹೇಳ್ಬಿಟ್ರು, ಸಚಿವ ಸುಧಾಕರ್ ಅವರು, ನನ್ನನ್ನು ಸೋಲಿಸ್ಲಿಕ್ಕೆ ಸಭೆ ನಡೆಸ್ತಾ ಇದ್ರು ಮುನಿಯಪ್ಪ ಅವರು. ನಮ್ಮದೇ ಪಕ್ಷದಲ್ಲಿತ್ಕೊಂಡು ನಮ್ಮದೇ ಪಕ್ಷದ ಸದಸ್ಯರನ್ನ ಸೋಲ್ಸೋದಕ್ಕೆ ಹುನ್ನಾರ ನಡೆಸ್ತಾ ಇದ್ರು. ಹೀಗೆ ಬಂಡಾಯವೆದ್ದಿರುವ 5 ಕೂಡ ಮುನಿಯಪ್ಪ ಅವರ ವಿಚಾರದಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ಅಸಮಾಧಾನ ಇದೆ, ಕೋಪ ಇದೆ, ಆಕ್ರೋಶ ಇದೆ. ಇನ್ನೂ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಇವತ್ತೇನು ಮುನಿಸ್ಕೊಂಡಿದ್ರು ಆ 5 ಕೂಡ ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ನಾಯಕರು. ಕಾಂಗ್ರೆಸ್ ಪಕ್ಷ ಇದನ್ನು ಒಪ್ಪಿದ್ರು ಬಿಟ್ರು, ಒಂದು ಪ್ರಬಲವಾದ ಚರ್ಚೆ ಅಂತೂ ರಾಜಕೀಯ ವಲಯದಲ್ಲಿ ಇದ್ದೇ ಇದೆ. ಕಾಂಗ್ರೆಸ್ನಲ್ಲಿ ಅನೇಕ ಬಣಗಳಿದೆ, ಅದರಲ್ಲಿ ಪ್ರಮುಖವಾಗಿ ಕಾಣೋಕ್ ಸಿಗೋದು ಸಿದ್ದರಾಮಯ್ಯ ಹಾಗೆ DK ಶಿವಕುಮಾರ್ ಅವರ ಬಣ. ಈ 2 ಬಣಗಳು ಕೂಡ ಆಗಿಂದಾಗೆ ಅಧಿಕಾರಕ್ಕೋಸ್ಕರ, ಸ್ಥಾನಮಾನಕ್ಕೋಸ್ಕರ, ಪ್ರಾತಿನಿಧ್ಯಕ್ಕೋಸ್ಕರ ಪರಸ್ಪರರ ಕಾಲೆಳೆಯೋ ಪ್ರಯತ್ನವನ್ನ ಮಾಡ್ತಾ ಇರುತ್ತೆ ಅಂತ ಹೇಳಿ ಹೀಗೆ ಸಿದ್ದರಾಮಯ್ಯ ಅವರ ಬಣದಲ್ಲಿರ್ತಕ್ಕಂಥ 5 ಇವತ್ತು ಕೋಲಾರದ ವಿಚಾರದಲ್ಲಿ ಅಸಮಾಧಾನವನ್ನ, ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ಫ್ಯಾಕ್ಟ್ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಕೂಡ ಮುನಿಯಪ್ಪ ತೊಂದರೆ ಕೊಟ್ಟಿದ್ದಾರೆ ಅನ್ನೋದು ಅವರ ನೇರ ಕಾರಣ, ಹಾಗೆ ಆಕ್ರೋಶಗೊಳ್ಳಲಿಕ್ಕೆ ಮುಖ್ಯ ಕಾರಣ ಕೂಡ ಆಗ್ತಾ ಇದೆ. ಇದರ ಜೊತೆಗೆ ರಮೇಶ್ ಕುಮಾರ್ ಅನ್ನೋ ಹೆಸರು ಕೂಡ ಇವತ್ತಿನ ಕೋಲಾರದ ಗಲಾಟೆ ವಿಚಾರದಲ್ಲಿ ಮುನ್ನೆಲೆಗೆ ಬರ್ತಾ ಇದೆ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಶ್ರೀನಿವಾಸಪುರದಲ್ಲಿ ವಿಧಾನಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿದ ಸಂದರ್ಭದಲ್ಲಿ ರಮೇಶ್ ಕುಮಾರ್ ಅವರು ಸೋತ್ ಹೋಗ್ತಾರೆ. ರಮೇಶ್ ಕುಮಾರ್ ಅವರ ಅಂದಿನ ಸೋಲಿನ ಹಿಂದೆ ಕೂಡ ಮುನಿಯಪ್ಪ ಅವರ ಪಾತ್ರ ಇದೆ ಅನ್ನೋದು ಆ ದಿನವೂ ಚರ್ಚೆ ಆಗಿತ್ತು, ಇವತ್ತೂ ಕೂಡ ಚರ್ಚೆ ಆಗ್ತಾ ಇದೆ. ಈಗ 5 ಏನು ಬಂಡಾಯವನ್ನ ಸಾರಿದ್ದಾರೆ ಅವರು ಕೂಡ ರಮೇಶ್ ಕುಮಾರ್ ಅವರ ಜೊತೆಯಲ್ಲೇ ಸಂಪರ್ಕದಲ್ಲಿರ್ತಕ್ಕಂಥವರು. ಕೋಲಾರದಲ್ಲಿರ್ತಕ್ಕಂಥ KH ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಅವರ 2 ಬಣಗಳಲ್ಲಿ ರಮೇಶ್ ಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಿರುವವರು ಈ 5 ಜನ ಕೂಡ. ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡುವಾಗ ಅವರು ನೇರವಾಗಿ ಪ್ರಶ್ನೆ ಕೇಳಲಾಯಿತು, ಇದು KH ಮುನಿಯಪ್ಪ ವರ್ಸಸ್ ರಮೇಶ್ ಕುಮಾರ್ ಅವರ ಫೈಟಾ ಅಂತ ಹೇಳಿ. ಇಲ್ಲ, ರಮೇಶ್ ಕುಮಾರ್ ಅವರಿಗೂ ಅನ್ಯಾಯ ಮಾಡಿದ್ದಾರೆ ಮುನಿಯಪ್ಪ ಅವರು, ನಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ಮುನಿಯಪ್ಪ ಅವರು ಅನ್ಯಾಯ ಮಾಡಿದ್ದಾರೆ, ಹೀಗಾಗಿ ಇದು ನಮ್ಮೆಲ್ಲರ ಸಮಗ್ರ ಆಕ್ರೋಶದ ಪರಿಣಾಮ ಅಂತ ಹೇಳಿ ಸ್ಪಷ್ಟೀಕರಣವನ್ನ ಕೂಡ ನೀಡಿದ್ರು. ರಮೇಶ್ ಕುಮಾರ್ ಅವರ ಸೋಲಿನ ಹಿಂದೆ ಕೂಡ KH ಮುನಿಯಪ್ಪ ಅವರ ಪಾತ್ರ ಇದೆ ಅನ್ನೋ ವಿಶ್ಲೇಷಣೆ ಇದ್ದೇ ಇದೆ. ಇನ್ನು ರಮೇಶ್ ಕುಮಾರ್ ಆಪ್ತ ಕೊತ್ತನೂರು ಮಂಜುನಾಥ್ ಅವರು ಕೂಡ ಇವತ್ತು ರಾಜೀನಾಮೆ ಕೊಡ್ಲಿಕ್ಕೆ ಹೋಗಿದ್ರು. ಇನ್ನು KY ನಂಜೇಗೌಡರು, ಮಾಲೂರು ಶಾಸಕರು, ಇವರನ್ನ ಸೋಲ್ಸೋಕು ಕೂಡ KH ಮುನಿಯಪ್ಪ ಷಡ್ಯಂತ್ರ ನಡೆಸಿದ್ರು ಅನ್ನೋ ಆರೋಪ ಇದೆ. ಅನಿಲ್ ಕುಮಾರ್ ಹಾಗೆ ನಜೀರ್ ಅಹಮದ್ ಇವರೆಲ್ಲರೂ ಹೇಳ್ತಿರೋದೇನೆ, ಹಾಗೆ ಮತ್ತೊಮ್ಮೆ ಹೇಳ್ತಿದ್ದೀವಿ, ಇವರೆಲ್ಲರೂ ಕೂಡ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಎಲ್ಲರನ್ನೂ ಕೂಡ ಇವತ್ತು ಎತ್ಕಟ್ಟುವ ಮೂಲಕ ಸಿದ್ದರಾಮಯ್ಯ ಅವರು ತಮ್ಮ ಹಳೆ ದ್ವೇಷವನ್ನ ತೀರಿಸಿಕೊಳ್ಳಲಿಕ್ಕೆ ಮುಂದಾದ್ರ, ಸಿದ್ದರಾಮಯ್ಯ ಅವರು ತಮ್ಮ ಗುರಿಯನ್ನ ತಲುಪಿದ್ರ ಅನ್ನೋ ಸಣ್ಣ ಅನುಮಾನ. ಯಾವುದು ಗುರಿ, ಯಾವುದು ತಮ್ಮ ಹಳೆಯ ಸೇಡು ಸಿದ್ದರಾಮಯ್ಯ ಅವರಿಗೆ, ಆ ಅಂಶವನ್ನ ಕೂಡ ಕ್ವಿಕ್ ಆಗಿ ನಾವು ಗಮನಿಸ್ತಾ ಹೋಗೋಣ. ಕೋಲಾರ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇರತಕ್ಕಂಥ ಆ ಸಿಟ್ಟೇನು, ಆ ಅಸಮಾಧಾನ ಏನು, ಯಾವ ವಿಚಾರಕ್ಕೆ ಇವತ್ತು ಈ 5ರನ್ನ ಸಿದ್ದರಾಮಯ್ಯನವರು ಬಳಸ್ಕೊಂಡಿರಬಹುದು ಅನ್ನೋ ಅನುಮಾನ ಕಾಡ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನ ಗಮನಿಸ್ತಾ ಹೋಗೋಣ. ಸಿದ್ದರಾಮಯ್ಯ ಅವರಿಗೆ ಅಹಿಂದ ನಾಯಕನಾಗೋ ಆಸೆ, ಅವರು ಹೌದು ಕೂಡ ಅಹಿಂದ ನಾಯಕ, ಆದ್ರೆ ಒಂದು ಕಾಂಪಿಟೇಷನ್ ಅಂತ ಹೇಳಿ ಯಾರಾದ್ರೂ ಕೊಡ್ತಿದ್ರಾ? ಅಹಿಂದ ನಾಯಕನ ಪಟ್ಟಕ್ಕೆ ಸಿದ್ದರಾಮಯ್ಯ ಅವರಿಗೆ ಕಾಂಪಿಟೇಟರ್ ಅಂತಂದ್ರೆ ನೇರವಾಗಿ ಟಕ್ಕರ್ ಕೊಡ್ತಾ ಇದ್ದಿದ್ದು KH ಮುನಿಯಪ್ಪ. KH ಮುನಿಯಪ್ಪ ಅವರು SC ಸಮುದಾಯಕ್ಕೆ ಸೇರಿದವರು, ಹಾಗೆ ಕೋಲಾರ ವ್ಯಾಪ್ತಿಯಲ್ಲಿ ಆ ಸಮುದಾಯದ ವೋಟ್ ಬ್ಯಾಂಕ್ ಅನ್ನ ಒಂದಷ್ಟರ ಮಟ್ಟಿಗೆ ತಮ್ಮ ಭದ್ರ ಮುಷ್ಟಿಯಲ್ಲಿ ಮುನಿಯಪ್ಪ ಅವರು ಇಟ್ಕೊಂಡಿದ್ದಾರೆ. ಹೀಗಾಗಿ ಕೋಲಾರ ವ್ಯಾಪ್ತಿ ಮಾತ್ರವಲ್ಲ, ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಅದರ ಇನ್ಫ್ಲೂಯೆನ್ಸ್ ಆಗುವ ಸಾಧ್ಯತೆ ಸಿದ್ದರಾಮಯ್ಯ ಅವರಿಗೆ ಬಹಳ ಹಿಂದೆನೇ ಗೋಚರಿಸಿತ್ತು. ಹೀಗಾಗಿ ಅಹಿಂದ ಸಮುದಾಯದ ಏಕಮೇವ ದ್ವಿತೀಯ ನಾಯಕ
ಅಂತ ಹೇಳಿ ನಾನು ಕರೆಸ್ಕೊಳ್ಬೇಕು ಅಂತಂದ್ರೆ ಮುನಿಯಪ್ಪ ಅವರು ಎಷ್ಟು ಮುನ್ನೆಲೆಗೆ ಬರದೇ ಇರೋ ರೀತಿಯಲ್ಲಿ ಇರ್ತಾರೋ ಅಷ್ಟು ತಮಗೆ ಒಳ್ಳೆಯದು ಅನ್ನೋ ಚಿಂತನೆ ಸಿದ್ದರಾಮಯ್ಯ ಅವರಲ್ಲಿ ಇತ್ತು ಅನ್ನೋದು ಕೋಲಾರ ವ್ಯಾಪ್ತಿಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲೂ ಕೂಡ ಚರ್ಚೆಯಾಗುವಂತಹ ವಿಚಾರ. ಇನ್ನು ಮುನಿಯಪ್ಪ ಅವರು ಬೆಳೆದ್ರೆ ಸಿದ್ದರಾಮಯ್ಯ ಅವರು ಸೈಡ್ ಲೈನ್ ಆಗುವ ಸಾಧ್ಯತೆ ಕೂಡ ಇತ್ತು. ಅಷ್ಟು ಕ್ಯಾಲಿಬರ್ ಮುನಿಯಪ್ಪ ಅವರಿಗಿತ್ತು ಅನ್ನೋದು ಕೂಡ ಕೋಲಾರ ವ್ಯಾಪ್ತಿಯಲ್ಲಿ ಆಗಾಗ ಚರ್ಚೆಗೆ ಒಳಪಡುವಂತಹ ವಿಚಾರ. ಕೋಲಾರ ರಾಜಕೀಯಕ್ಕೆ ಒಂದು ಹಂತದಲ್ಲಿ ಸಿದ್ದರಾಮಯ್ಯ ಅವರನ್ನ ಕಾಲಿಡ್ಲಿಕ್ಕೂ ಕೂಡ ಬಿಟ್ಟಿಲ್ಲ. ಹಿಂದಿನಿಂದ ಕಳೆದ ವಿಧಾನಸಭೆ ಚುನಾವಣೆವರೆಗೂ ಕೂಡ ಲೆಕ್ಕ ಹಾಕಿದ್ರೆ ಕೋಲಾರ ಅಂದ ತಕ್ಷಣ ಸಿದ್ದರಾಮಯ್ಯ ಅವರಿಗೆ ಒಂದು ಅನ್ಸೀನ್ ಬಾರ್ಡರ್ ರೀತಿಯಲ್ಲಿ ವರ್ಕ್ ಆಗ್ತಾ ಇದ್ದಿದ್ದು, ಅಂದ್ರೆ ಕಣ್ಣಿಗೆ ಕಾಣದ ಅಸದೃಶವಾದಂತಹ ಒಂದು ಬೌಂಡ್ರಿ ತರದಲ್ಲಿ ವರ್ಕ್ ಆಗ್ತಾ ಇದ್ದ ಫ್ಯಾಕ್ಟರ್ KH ಮುನಿಯಪ್ಪ. ಕಳೆದ ಬಾರಿ ಬಾದಾಮಿ ಹಾಗೆ ವರ್ಣಾ ಕ್ಷೇತ್ರದಿಂದ ಏನು ಸಿದ್ದರಾಮಯ್ಯ ಅವರು ಕಂಟೆಸ್ಟ್ ಮಾಡಿದ್ರು, ಹಿಂದಿನ ಬಾರಿ ಮತ್ತೊಮ್ಮೆ ಕಂಟೆಸ್ಟ್ ಮಾಡಬೇಕಾ ಬಾದಾಮಿಯಿಂದ ಅನ್ನೋ ಚರ್ಚೆ ಬಂದಾಗ ಬಹಳ ದೂರ ಆಗುತ್ತೆ, ನನಗೆ ಓಡಾಡ್ಲಿಕ್ಕೆ ಸಾಧ್ಯವಿಲ್ಲ, ಹೀಗಾಗಿ ಬಾದಾಮಿ ಕ್ಷೇತ್ರದಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದಾಗ ಕೋಲಾರಕ್ಕೆ ಬನ್ನಿ, ಕೋಲಾರದಿಂದ ಸ್ಪರ್ಧೆ ಮಾಡಿ ಅಂತ ಹೇಳಿ ದೊಡ್ಡದೊಂದು ಕೂಗೆದ್ದಿತ್ತು ರಮೇಶ್ ಕುಮಾರ್ ಅವರ ಬಣದ ಕಡೆಯಿಂದ ಆ ರೀತಿಯಾದ ಆಹ್ವಾನ. ಆ ಸಂದರ್ಭದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕೋಲಾರವನ್ನ ಆಯ್ಕೆ ಮಾಡ್ಕೊಳ್ದೇ ಇರೋದಕ್ಕೆ ಕಾರಣ ಇದೇ KH ಮುನಿಯಪ್ಪ ಅವರ ಒಂದು ಭಯ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಎಲ್ಲಿ KH ಮುನಿಯಪ್ಪ ಅವರು ಗೇಮ್ ಪ್ಲಾನ್ ಅನ್ನ ಮಾಡಿ ತಮ್ಮ ಸೋಲಿಗೆ ಕಾರಣವಾಗ್ಬಿಡ್ತಾರೋ ಅನ್ನೋ ಸಣ್ಣ ಆತಂಕ ಅಳುಕು ಸಿದ್ದರಾಮಯ್ಯ ಅವರಲ್ಲೂ ಕೂಡ ಇತ್ತು. ಹೀಗಾಗಿ ಬಹಳ ಹಿಂದಿನಿಂದ ಇತ್ತೀಚಿನ ವಿಧಾನಸಭಾ ಚುನಾವಣೆವರೆಗೂ ಕೂಡ ಕೋಲಾರಕ್ಕೆ ಸಿದ್ದರಾಮಯ್ಯ ಅವರು ಪ್ರವೇಶ ಆಗದೇ ಇರೋ ರೀತಿಯಲ್ಲಿ ಮುನಿಯಪ್ಪ ಅವರು ನಡ್ಕೊಂಡಿದ್ದಾರೆ. ಹೀಗಾಗಿ ಅಂದಿನಿಂದ ಇಂದಿನವರೆಗೂ ಕೂಡ ಸಿದ್ದು ವರ್ಸಸ್ ಮುನಿಯಪ್ಪ ಅನ್ನೋ ಆ ಫೈಟ್ ಸಣ್ಣಗೆ ನಡೀತಲೇ ಬಂದಿದೆ. ಮುನಿಯಪ್ಪ ಅವರನ್ನ ಹಣಿಯೋಕೆ ಒಂದು ತಂತ್ರವನ್ನ ಸೈಲೆಂಟ್ ಆಗೇ ಹೆಣಿತಾ ಬಂದಿದ್ರು ಸಿದ್ದರಾಮಯ್ಯ ಅವರು. ಇದರ ಭಾಗವಾಗಿ JDSನಿಂದ ರಮೇಶ್ ಕುಮಾರ್ ಅನ್ನೋ ಒಬ್ಬ ಪ್ರಮುಖ ನಾಯಕನನ್ನ, ಕೋಲಾರ ಭಾಗದಲ್ಲಿರ್ತಕ್ಕಂಥ ಒಬ್ಬ ಪ್ರಮುಖ ನಾಯಕನನ್ನ ಕಾಂಗ್ರೆಸ್ಗೆ ಕರ್ಕೊಂಡು ಬಂದಿದ್ರು ಸಿದ್ದರಾಮಯ್ಯ ಅವರು. ಕಾರಣ KH ಮುನಿಯಪ್ಪ ಅವರ ಓಟಕ್ಕೆ ಬ್ರೇಕ್ ಹಾಕುವ ಸಲುವಾಗಿ. ರಮೇಶ್ ಕುಮಾರ್ ಅವರು ಕಾಂಗ್ರೆಸ್ಗೆ ಸೇರಿದ ನಂತರದಲ್ಲಿ ಕೋಲಾರ ನನ್ನದು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಿದ್ದ KH ಮುನಿಯಪ್ಪ ಅವರಿಗೆ ಅಲ್ಲೊಂದು ಪ್ಯಾರಲಲ್ ಕಾಂಪಿಟೇಷನ್ ಶುರುವಾಯಿತು. ಪರ್ಯಾಯ ಶಕ್ತಿಯಾಗಿ ಮುನಿಯಪ್ಪ ಅವರ ವಿರುದ್ಧವಾಗಿ ಸಿದ್ದರಾಮಯ್ಯ ಅವರು ಸೃಷ್ಟಿಸಿದಂತಹ ನಾಯಕ ರಮೇಶ್ ಕುಮಾರ್, ಅಂದ್ರೆ JDSನಿಂದ ಕಾಂಗ್ರೆಸ್ಗೆ ಕರ್ಕೊಂಡ್ಬಂದಂತಹ ನಾಯಕ ರಮೇಶ್ ಕುಮಾರ್ ಅವರು ಕೂಡ ಬೆಳಿಲಿಕ್ಕೆ ಪ್ರಾರಂಭವಾದರು. ಅಲ್ಲಿಗೆ KH ಮುನಿಯಪ್ಪ ಅವರ ಆ ಒಂದು ವರ್ಚಸ್ಸು ಹಾಗೆ ಕ್ಷೇತ್ರದ ಮೇಲಿನ ಹಿಡಿತ ಹಂತವಾಗಿ ಕಡಿಮೆ ಆಗ್ತಾ ಬಂತು. ಒಬ್ಬ ಪರ್ಯಾಯ ನಾಯಕನಾಗಿ ರಮೇಶ್ ಕುಮಾರ್ ಅವರು ಬೆಳೀತಾ ಬಂದರು ಸಿದ್ದರಾಮಯ್ಯ ಅವರ ಸಂಪೂರ್ಣ ಬೆಂಬಲದ ಜೊತೆಗೆ. ಕೋಲಾರವನ್ನ ಸಂಪೂರ್ಣವಾಗಿ ಕಬ್ಜಾ ಮಾಡಿದ್ರು ಸಿದ್ದರಾಮಯ್ಯ ಅವರು. ಒಂದು ಹಂತದಲ್ಲಿ 2019 ಮುನಿಯಪ್ಪ ಸೋಲಿನ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ಬಣ ವರ್ಕ್ ಆಯ್ತು ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈಗಲೂ ಕೂಡ ರಮೇಶ್ ಕುಮಾರ್ ಅವರ ಬೆನ್ನಿಗೆ ನಿಂತಿದ್ದಾರೆ ಸಿದ್ದರಾಮಯ್ಯ ಅವರು. ಸಿದ್ದು ಅಣತಿಯಂತೆಯೇ ಸದ್ಯಕ್ಕೆ ಕೋಲಾರದ ಈ ಟೀಮ್ ಕುಣಿತಾ ಇದೆಯಾ ಅನ್ನೋ ಅನುಮಾನ. ಹೀಗಾಗಿನೇ ಇವತ್ತಿನ ಇಡೀ ಕೋಲಾರದ ಪ್ರಹಸನದ ಹಿಂದಿರುವ ಸೂತ್ರಧಾರ ಸಿದ್ದರಾಮಯ್ಯ ಅವರೇ ಇರಬಹುದಾ ಅನ್ನೋ ಅನುಮಾನ ಕೂಡ ದಟ್ಟವಾಗಿದೆ. ಆ ಕಡೆ KH ಮುನಿಯಪ್ಪ ಬೆನ್ನಿಗೆ DK ಶಿವಕುಮಾರ್ ಅವರು ನಿಂತಿದ್ದಾರೆ. ಬಹಳ ಇಂಟ್ರೆಸ್ಟಿಂಗ್. ಇಲ್ಲಿಗೆ ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಅನ್ನುವ ಫೈಟ್ ಕೋಲಾರ ವ್ಯಾಪ್ತಿಯಲ್ಲೂ ಕೂಡ ಕಾಣೋಕೆ ಸಿಗ್ತಾ ಇದೆ. DK ಶಿವಕುಮಾರ್ ಅವರ ಮಾತು ಕೇಳಿ ತಮ್ಮ ಅಳಿಯ ಚಿಕ್ಕಪೆದ್ದಣ್ಣಗೆ ಟಿಕೆಟ್ ಅನ್ನ ಕೊಡಿಸ್ಲಿಕ್ಕೆ KH ಮುನಿಯಪ್ಪ ಅವರು ಕೂಡ ಸಿದ್ಧರಾಗಿದ್ರು. ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ಕೂಡ ಒಂದು ಹಂತದಲ್ಲಿ ಸಿದ್ಧವಾಗಿತ್ತು KPCC ಅಧ್ಯಕ್ಷರ ಮಾತನ್ನ ಕೇಳಿ. ಆದರೆ ಸಿದ್ದರಾಮಯ್ಯ ಹಾಗೆ ಅವರ ಟೀಮ್ನ ಬೃಹನ್ ನಾಟಕದ ಬೆನ್ನಲ್ಲೇ ಇದೀಗ ಟಿಕೆಟ್ ಅನೌನ್ಸ್ ಮಾಡೋದನ್ನ ಹೋಲ್ಡ್ ಮಾಡಿದೆ ಕಾಂಗ್ರೆಸ್ನ ಹೈಕಮಾಂಡ್. ಇದು ಕೋಲಾರದ ಸದ್ಯದ ಅಪ್ಡೇಟ್ಗಳಾದ್ರೆ